ಮೇಡಮ್ ಇನ್ನೊಬ್ಬ ಸಹ ಕಂಟೆಸ್ಟೆಂಟ್ ಎಮ್ಮ ಅನ್ನುವಂಥದ್ದನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆದ್ರೆ ಇವರು ಇದು ಒಂಟಿನ ಜಂಟಿನ ಯಾವ್ದಿದು ಯಾವ ಕಡೆ ಸೇರಿದ್ದು ಹೌದು. ರಕ್ಷಿತಾ ಕಾರ್ಟೂನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹ್ಮ್. ಅದ್ರ ಜೊತೆಗೆ ಇನ್ನೊಂದು ಒಬ್ಬ ಇಡಿಯಟ್ ಹೆಣ್ಣು ಅಂತ. ಮಗಳನ್ನ ಹ್ಮ್. ಇಡಿಯಟ್ ಅನ್ನುವಂಥದ್ದಾಗಿರ್ಬೋದು. ಒಬ್ಬ ಹೆಣ್ಣು ಮಗಳನ್ನ ನೀನ್ ಎಲ್ಲಿಂದ ಬಂದಿದ್ಯಾ ಗೊತ್ತನ್ನೋದು, ಸೂಟ್ ಕೇಸ್ ತಗೊಳ್ಳೋದು, ಬಟ್ಟೆ ಎಲ್ಲ ತೋರಿಸುವಂಥದ್ದು, ನೀನು ಎಸ್ ಅನ್ನೋಂತಹ ಪದ ಯೂಸ್ ಮಾಡುವಂಥದ್ದು. ಇದೆಲ್ಲ ಹೆಂಗ್ ಅನ್ಸುತ್ತೆ ಮೇಡಮ್? ಹೊರಗಡೆ ಹೋರಾಟಗಾರ್ತಿ ಬಿಗ್ ಬಾಸ್ ಮನೆಯಲ್ಲಿ ರಾಜಮಾತೆ ಅಂತ ಹೇಳ್ಬಿಟ್ಟು ಮೊದಲ ವಾರದಲ್ಲೇನೆ ಒಂದು ಬಿರುದನ್ನ ಪಡ್ಕೊಂಡಿದ್ದಂತಹ ಓರ್ವ ಗಟ್ಟಿಗಿತ್ತಿ ಮಹಿಳೆ ಈ ತರ ಬಿಹೇವ್ ಮಾಡುವಂತದ್ದು ಅವ್ರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ? ಬಿಕಾಸ್ ಹೊರಗಿನ ಕಡೆಯವರೆಲ್ಲಾನು ರಕ್ಷಿತಾ ಪರವಾಗಿದ್ದಾರೆ. ಬಟ್ ಹ್ಮ್. ಅಲ್ಲಿ ನೀವು ನೋಡಿದ್ದಾಗ ಹೆಂಗಿದ್ದಾರೆ ಅಶ್ವಿನಿ ಗೌಡ ಅವರು? ಹೆಂಗೆ ನಿಜವಾಗ್ಲೂ ರಾಜಮಾತೆನ, ನಿಜವಾಗ್ಲೂ ಹೋರಾಟಗಾರ್ತಿನ, ಅಥವಾ ಅವ್ರ ಕ್ಯಾರೆಕ್ಟರ್ ಅದಕ್ಕೆ ಡೆಡ್ ಆಪೋಸಿಟ್ ಆಗಿದ್ಯಾ ಅಂತ? ಇದು ನೋಡಿ, ನನ್ನ ದೃಷ್ಟಿಕೋನದಿಂದ ಹೇಳ್ತೀನಿ. ಅಂದ್ರೆ ಅದೇ ಸತ್ಯ, ಅದೇ ನಿಜ ಅನ್ನೋ ತರ ನಾನು ಹೇಳ್ತಿಲ್ಲ. ನಾನು 3 ವಾರಗಳಲ್ಲಿ ನೋಡಿದ್ದು, ಮೊದಲನೇ ವಾರ ಬಂದಾಗ ನನಗೆ ನಿಜವಾಗ್ಲೂ ಅಶ್ವಿನಿ ಗೌಡ ಅವ್ರು ಇಷ್ಟ ಆಗಿದ್ರು. ಅಂದ್ರೆ ರಾಜಮಾತೆ ಅನ್ನೋದು ಅವ್ರ ಬಿರುದನ್ನ ಸಂಪಾದಿಸಿರೋದಲ್ಲ. ಅವರೇ ಒಂಟಿಗಳು, ಯಾರು ಮಾತಾಡದೆ ನೀವು ಅರಸ ಅರಸೇರಿ ಅಂದ ತಕ್ಷಣ ಅವರೇ ಒಂದು ಫ್ಯಾಮಿಲಿ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ನೀನ್ ರಾಜಮಾತೆ, ನಾನ್ ಮೊದಲನೇ ಮಗ, ಇವ್ನ್ ಮಧ್ಯದ ಮಗ, ಇವ್ನ್ ಕೊನೆ ಮಗ, ಇನ್ಯಾರೋ ರಾಜಗುರು ಅಂತ ಅವರೇ ಫಾರ್ಮ್ ಮಾಡ್ಕೊಂಡು ಅವರೇ ಹೆಸರು ಕೊಟ್ಕೊಂಡು ಅವರೇ ಸ್ವಯಂ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ, ಇವರು ರಾಜಮಾತೆ ಅಂತ. ನಾವು ಸೇವಕರ ಆಗಿದ್ರಿಂದ ನಮ್ಗಲ್ಲಿ ವಿರೋಧ ವ್ಯಕ್ತಪಡಿಸುವಂತ ಯಾವುದೇ ಕಾರಣನೂ ಕಂಡಿಲ್ದಿದ್ರಿಂದ ನಾವು ಆ ರಾಜಮಾತೆ ಅಂತ ಕರಿತಿದ್ವಿ. ಅದು ನಾವು ಪ್ರಜೆಗಳು ಕೊಟ್ಟ ಬಿರುದಲ್ಲ, ಅವರೇ ಸ್ವಯಂ ಘೋಷಿತ. ಮೊದಲನೇ ವಾರ ನಂಗೆ ನಿಜವಾಗ್ಲೂ ಇಷ್ಟ ಆಗಿತ್ತು. ಯಾಕೆಂತ ಹೇಳಿದ್ರೆ ಅವರು ಒಂದು ಸ್ಟ್ಯಾಂಡ್ ತಗೊಳ್ತಿದ್ರು ಅಂತ ಅನ್ನಿಸ್ತು. ಆಮೇಲೆ ಅರಸಿ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಜೋರಾಗಿ ಮಾಡ್ತಿದ್ದಾರೆ. ಆಮೇಲೆ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ. ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ, ಅರಸಿಯಾಗಿ ಇವರೆಲ್ಲ ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನು ಹೀಗೆ ಇರೋದು ಅಂತ ತೋರಿಸ್ಕೊಳ್ತಿದ್ದಾರೆ ಅಂತ ನನ್ಗೆ ತುಂಬಾ ಖುಷಿ ಆಗಿತ್ತು. ಆದ್ರೆ ಮೊದಲನೇ ವಾರದಲ್ಲಿ ಗಿಲ್ಲಿ ಏನೋ ತಮಾಷೆ ಮಾಡ್ತಾ ಅಂತ ಹೇಳಿ ಗಿಲ್ಲಿ ಕಾವ್ಯನ ತುಂಬಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಬೈಯೋದು ಮಾಡೋದು. ಅದನ್ನೆಲ್ಲ ನಾವು ನೋಡಿದೀವಿ. ಅವ್ರೇನ್ ಹೇಳ್ತಾರೆ, ನಾನು ಇದನ್ನ ಅಶ್ವಿನಿ ಗೌಡ ಆಗಿ ಮಾತಾಡ್ತಿಲ್ಲ, ನಾನು ಅರಸಿಯಾಗಿ ಮಾತಾಡ್ತಿರೋದು, ಪರ್ಸನಲ್ ಆಗಿ ತಗೋಬೇಡಿ ಅಂತ ಹೇಳ್ತಾರೆ. ಬಟ್ ಮಾಡ್ತಿರೋದು ಪರ್ಸನಲ್ ನಿಮಗ್ ಕಾಣುತ್ತಲ್ವಾ ಕಣ್ಣಿಗೆ? ಅರಸಿಯಾಗಿ ಮಾತಾಡ್ತಿಲ್ಲ, ಪರ್ಸನಲ್ ಆಗಿ. ಅದೆಲ್ಲ ಮೊದಲನೇ ಮಧ್ಯವಾರದಿಂದಾನೇ ಚೇಂಜ್ ಆಗ್ತಾ ಹೋಯ್ತು. ಆಮೇಲೆ ನಾವ್ ಯಾವಾಗ ದಂಗೆ ಎದ್ವಿ, ಅವಾಗ ನಾನು ಹೇಳೋದು, ನೀನ್ ನಿಜವಾಗದು ಒಬ್ಬ ನಾಯಕ ಆದ್ರೆ ನನ್ನ ಪ್ರಜೆಗಳಿಗೆ ಏನೋ ಕಷ್ಟ ಆಗ್ತಿದೆ ಅಂದಾಗ, ಹೌದಾ ಬಾ ಕೂತ್ಕೋ, ಏನ್ ನಿನ್ ಕಷ್ಟ, ನಾವೇನ್ ಮಾಡ್ಬಲ್ವಿ? ಅದನ್ನೇ ತಾನೇ ಒಬ್ಬ ಪ್ರಜೆ ಎಕ್ಸ್ಪೆಕ್ಟ್ ಮಾಡೋದು ನಾನು ಆರಿಸಿರೋ ನಾಯಕನಿಂದ. ಅವರು ನಾನು ಹೇಳಿದ ವಿಷಯವನ್ನ ಪರ್ಸನಲ್ ಆಗಿ ತಗೊಂಡು ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು. ನಾನು ಸೇವಕಿಯಾಗಿ ನಾನು ಏನ ನಾಟಕ ಮಾಡಿದ್ದೆ ಅದನ್ನ ಮಂಜು ಭಾಷಿಣಿ ಬೇಕಂತ ನನ್ನ ಟಾರ್ಗೆಟ್ ಮಾಡಿದ್ರು, ನನ್ನನ್ನ ಹೀಯಾಳ್ಸಿದ್ರು, ನನ್ನ ಆರೋಗ್ಯದ ಸಮಸ್ಯೆನ ಆಡ್ಕೊಂಡ್ರು, 3 ಹೊತ್ತು ಊಟ ಮಾಡ್ತಿದ್ದೆ, ನಾನು ಹೇಳ್ದೇ ಇರೋ ಪದಗಳನ್ನೆಲ್ಲ ಸೇರಿಸ್ಬಿಟ್ಟು ಹೇಳ್ಬಿಟ್ರು. ಅಲ್ಲಿಂದ ಅವ್ರ ನಿಜಮುಖ ಬಯಲಾಗಕ್ಕೆ ಶುರುವಾಯ್ತು. ನಾನು ಹೇಳೋದು, ನಾನು ಅವ್ರನ್ನ ಒಬ್ಬ ಟಿವಿ ಆರ್ಟಿಸ್ಟ್ ಆಗಿ ನೋಡಿದ್ದೀನಿ ಹೊರತು ವೈಯಕ್ತಿಕವಾಗಿ ಪರಿಚಯ ಇಲ್ಲ. ಅಲ್ಲಿ ಬಂದಾಗ ಗೊತ್ತಾಯ್ತು, ಇವ್ರು ಯಾವುದೋ ಒಂದು ಸಂಘದ, ಅಂದ್ರೆ ಫೇಮಸ್ ರೆಸ್ಪೆಕ್ಟಿವ್ ಸಂಘದ ಹೋರಾಟಗಾರ್ತಿ. ನಾನು ಹೇಳೋದು, ಹೋರಾಟ ಅನ್ನೋದು ತುಂಬಾ ದೊಡ್ಡ ಪದ ಆಯ್ತಾ. ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ, ಪ್ರಾಣಗಳನ್ನ ಕೊಟ್ಟಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಎಷ್ಟೋ ಸಾವಿರ ಜನಗಳ ಹೆಸರು ನಮಗೆ ಗೊತ್ತಿಲ್ಲ. ಇವತ್ತಿಗೂ ನಮ್ಮ ಸೈನಿಕರು ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಎದುರುಗಡೆ ದೇಶದ ಜೊತೆ ನಮಗ್ ತೊಂದರೆ ಆಗ್ಬಾರ್ದು ಅಂತ ಹೋರಾಟ ಮಾಡ್ತಿರ್ತಾರೆ. ಅದು ಹೋರಾಟ. ನಾನು ಹೇಳೋದು, ನೀವು ಇಲ್ಲೂ ನಾನು ಆ ಸಂಘದ, ನಮ್ಮ ಅಣ್ಣನೇ ಆ ಸಂಘದ ಒಂದು ಭಾಗ, ಹೆಸರು ತಗೊಳಲ್ಲ, ನಿಮಗೆ ಗೊತ್ತಿರುತ್ತೆ. ಅವರು ನಮ್ಮ ಭಾಷೆಗೋಸ್ಕರ ಎಷ್ಟೋ ಹೋರಾಟ ಮಾಡ್ತಿದ್ದಾರೆ. ನೀವು ಹೋರಾಟಗಾರ್ತಿ ಅಂತ ಹೇಳಿ ಒಂದು ಪಟ್ಟದಲ್ಲಿ ನಿಂತು ಆ ಸಂಘವನ್ನ ಪ್ರತಿನಿಧಿಸುವಾಗ ನಿಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು, ನಿಮ್ಮ ಮಾತುಗಳು ಹೇಗಿರ್ಬೇಕು, ನಿಮ್ಮ ಭಾಷೆ ಹೇಗಿರ್ಬೇಕು, ಅದನ್ನ ಎತ್ತಿ ಹಿಡಿಬೇಕಲ್ವಾ? ಇಲ್ಲದ್ರೆ ನೀವು ಈ ತರ ಎಲ್ಲ ಚೀಪಾಗಿ ಮಾತಾಡೋದು, ಚೀಪಾಗಿ ಬೇರೆಯವ್ರನ್ನ ಮಾಡಿದ್ರೆ ಆ ಸಂಘಕ್ಕೆ ಆಗೋ ಅವಮಾನ. ಇವರು ನಮ್ಮ ಒಂದು ಪಾರ್ಟ್ ಅಂತ ಅವ್ರು ಅದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಅಥವಾ ನಾನ್ ನಡೆದಿದ್ದೇ ಹಾದಿ, ನಾನ್ ಮಾಡ್ತಿರೋದೇ ಸರಿ, ಅಥವಾ ಜನಗಳಿಗೆ ಇದು ಇಷ್ಟ ಆಗ್ತಿದೆ. ಹೋರಾಟ ಅಂದ್ರೆ ಇಷ್ಟೇ, ಬೇರೆಯವ್ರನ್ನ ಕೀಳಾಗಿ ನೋಡೋದು, ಬೇರೆಯವ್ರನ್ನ ಕೆಳಗಡೆ ಮಾಡೋದು, ಇದೇ ನನ್ನ ಹೋರಾಟ ಅಂತ ಅವ್ರು ಅನ್ಕೊಂಡಿದ್ರೆ ಅದು ತುಂಬಾ ತಪ್ಪು. ಅದು ಇಡೀ ಕರ್ನಾಟಕ ಜನತೆ ಕಂಡಿದೆ. ಇದನ್ನೇ ನಾವು ಅಲ್ಲಿ ಕಂಡಿದ್ದು. ಅಲ್ಲಿಂದಾನೇ ನಾವು ದೂರ ಆಗ್ಬಿಟ್ಟಿದ್ರು. ಇವರೊಂದು ಗ್ರೂಪು, ನಾವೊಂದು ಗ್ರೂಪ್. ಆ ಗ್ರೂಪ್ ಆದಾಗ ಅವ್ರು ಒಬ್ರೇ ನಿಂತಿದ್ರು, ನಾವ್ ಇಡೀ ಜನ ಒಂದು ಗ್ರೂಪ್ ಆಗಿದ್ವಿ. ಅವ್ರೇನ್ ಅನ್ಕೊಂಡ್ರು, ನಾನು ಒಬ್ಳೆ ಎಲ್ರನ್ನೂ ಎದುರಿಸ್ತೀನಿ ಅಂತ ಅನ್ಕೊಂಡಿದ್ರು. ಬಟ್ ನಿಮ್ಮ ಒಂದು ಆ ವ್ಯಕ್ತಿತ್ವ ಇಷ್ಟವಾಗದೆ ನೀವು ದೂರ ಆದ್ರಿ ನಮ್ಮಿಂದ ಹೊರತು, ಏನೋ ನಾವೆಲ್ಲರ ಕುಗ್ಬಿಟ್ಟಿದೀವಿ, ಯಾರಿಗೋನೋ ವಶವಾಗ್ಬಿಟ್ಟಿದೀವಿ, ಹಸುರನ್ಗೆ ನೀವೊಬ್ರೇ ಧೈರ್ಯವಾಗಿ ನಿಂತಿರೋರು ಅಂತಲ್ಲ. ಅವ್ರು ಆ ಅರ್ಥದಲ್ಲಿ ತಗೊಂಡ್ಬಿಟ್ಟಿದ್ದಾರೆ, ನನ್ನ ರಾಜ್ಯವನ್ನ ನಾನು ಯಾರಿಗೂ ಕೊಡೋದಿಲ್ಲ, ನಾನು ಇದನ್ನ ಖಂಡಿಸ್ತೀನಿ, ಅದು ಇದು. ನಾವ್ ಅದನ್ನೇ ಹೇಳಿದ್ದು, ನಮಗೆ ರಾಕ್ಷಸಿಯಂತಿರುವ ಅರಸಿಗಿಂತ ಅರಸನಂತಿರುವ ರಾಕ್ಷಸನೇ ಮೇಲು. ನಾವ್ ಹೇಳಲ್ವಾ, ಇಬ್ರು ರಾಕ್ಷಸರು ನಿಂತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಒಳ್ಳೆನಾಗಿರೋ ರಾಕ್ಷಸನ್ನೇ ನಾವ್ ಆರಿಸ್ಕೊಳ್ಳೋದು ಅಲ್ವಾ? ಆ ತರ ಆಯ್ತು. ವ್ಯಕ್ತಿತ್ವ ಅದೇ ಅವ್ರ ನಿಜವಾದ ವ್ಯಕ್ತಿತ್ವನ?
ಅಥವಾ ಅವ್ರು ಏನಾದ್ರು ಗೇಮ್ ಪ್ಲಾನ್ ಮಾಡ್ಕೊಂಡು ಪಬ್ಲಿಸಿಟಿ ನೆಗೆಟಿವ್ ಆದ್ರೂ ಪಾಸಿಟಿವ್ ಆಗಾದ್ರೂ ಪಬ್ಲಿಸಿಟಿನೇ. ಹ್ಮ್. ಒಟ್ಟು ನಾನು ಯಾವಾಗ್ಲೂ ಕಾಣಿಸ್ಕೋತೀನಿ, ಜೋರಾಗಿರ್ತೀನಿ, ಜಗಳ ಆಡ್ತೀನಿ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬಂದಿದಾರ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಆದ್ಮೇಲೆ 3ನೇ ವಾರದಲ್ಲಿ ಸುದೀಪ್ ಸರ್ ಹೇಳಿದ ಮೇಲೂ ಅವರು ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ತಿದ್ದುಕೊಂಡು ಮುಂದೆ ಹೋದ್ರೆ ಸರಿ ಇರುತ್ತೆ. ಇದೇ ಮುಖವನ್ನ ಅವ್ರು ತೋರಿಸ್ತಾ ಇದೆ, ಖಂಡಿತವಾಗ್ಲೂ ಇರಕ್ಕಾಗಲ್ಲ. ವ್ಯಕ್ತಿತ್ವದ ಇಮೇಜ್ನ ಹಾಳು ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ಮೇಡಮ್, ಸಾಮಾನ್ಯವಾಗಿ ಅಲ್ಲಿ ಏನಾದ್ರು ಜಗಳ ಆಡ್ತಿದ್ದಾಗ ಬಿಡಿಸ್ಬೇಕು ಅನ್ನುವಂಥದ್ದು ಆಸ್ ಎ ಕಂಟೆಸ್ಟೆಂಟ್ ಅಷ್ಟೇ ಅಲ್ಲ, ಮನುಷ್ಯನ ಸಹಜ ಗುಣ ಅಂತ. ಹೌದು. ಬಟ್ ಅಲ್ಲಿ ಜಾನ್ವಿ ಅವರಾಗಿರ್ಬೋದು, ಅದ್ರ ಜೊತೆಗೆ ಅಶ್ವಿನಿ ಅವರಾಗಿರ್ಬೋದು, ಎಸ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ ರಕ್ಷಿತಾ ಅವ್ರನ್ನ. ಅಲ್ಲೆಲ್ಲ ಮಾಡ್ತಿರ್ಬೇಕಾದ್ರೆ ಒಬ್ರು ಹೋಗಲ್ಲ ಮೇಡಮ್. ನೀವು ಅದ್ರ ಬಗ್ಗೆ ಬರ್ತಾ ಹೊರಗಡೆ ಬರ್ತಾ ಮಾತಾಡಿದ್ರಿ ಕೂಡ. ಹೌದು. ಅದು ಯಾಕೆ ಬಿಡ್ಸಕ್ ಹೋಗಿಲ್ಲ? ಅಥವಾ ಅಶ್ವಿನಿ ಗೌಡ ಅವ್ರು ಸ್ಟ್ರಾಂಗ್ ಅಂತನ, ಅಥವಾ ರಕ್ಷಿತಾ ಅವರು ಸ್ಟ್ರಾಂಗ್ ಅಂತನ, ಅಥವಾ ಅವರಿಬ್ಬರೇ ಕ್ಲಿಯರ್ ಮಾಡ್ಕೊಳ್ಳಿ ಅಂತನ, ಏನು ಅಂತ? ಹೌದು, ಅದೇ ನನ್ಗೆ ಅದ್ರ ಹಿಂದೆನೆ ಒಂದಷ್ಟು ಸುಮಾರು ಕಥೆಗಳು ನಡೆದಿತ್ತು, ನೀವೆಲ್ಲರೂ ನೋಡಿರ್ತೀರಾ. ರಕ್ಷಿತಾ ವ್ಯಕ್ತಿತ್ವದ ಮೇಲೆ, ಅವಳ ಬಿಹೇವಿಯರ್ ಮೇಲೆ ಏನೇನೋ ಕಟ್ಟುಕಥೆಗಳನ್ನ ಮಾಡ್ಬಿಟ್ಟು ಅದನ್ನ ಜೋಕು ಅಂತ ನಿರೂಪಿಸಕ್ ಹೋಗಿ ಏನೇನೋ ಮಾಡ್ಬಿಟ್ಟಿದ್ರು. ಆ ಹುಡುಗಿ ಒಂದ್ ಸ್ವಲ್ಪ ಹೊತ್ತಿನ ಕಾಲ ತುಂಬಾ ಡಲ್ ಆಗ್ಬಿಟ್ಟಿದ್ಲು. ಆಮೇಲೆ ಒಂದಷ್ಟು ಜನಗಳ ಹತ್ರ ಹೋಗಿ ಅವಳದೆಲ್ಲ ದುಃಖ ತೋಡ್ಕೊಂಡಿದ್ಲು. ಅದ್ರಲ್ಲಿ ನಾನು ಒಬ್ಳು. ಫಸ್ಟ್ ನನ್ನನ್ನೇ ಕರೆದು ಹೇಳಿದ್ದವಳು, ಅಕ್ಕ ಹಿಂಗೆಲ್ಲ ಮಾತಾಡ್ತಿದ್ದಾರೆ, ನನ್ ಮೇಲೆ ದೈವ ಬರುತ್ತೆ ಅಂತ ಜನಗಳು ನಂಬಲ್ವಾ, ಆತರ ಏನೇನೋ. ಯಾಕಂದ್ರೆ ಪಾಪ ಹುಡುಗಿಗೆ ಇನ್ನು ಮುಂದೆ ತುಂಬಾ ಜೀವನ ಇದೆ. ಇಲ್ಲಿ ಏನೋ ತಮಾಷೆಗೆ ಏನೋ ಮಾಡ್ಬಿಟ್ಟು ಇನ್ನೊಬ್ರ ಮೇಲೆ ಕಪ್ಪು ಮಸಿ ಎಳೆದ್ಬಿಟ್ಟು ಆ ಹುಡುಗಿಗೆ ಏನೇನ್ ಭಯಗಳಾಗಿತ್ತೋ, ಏನೇನಪ್ಪ ಮಾಡ್ತಿದ್ದಾರೆ ಅಂತ. ಅದೆಲ್ಲ ಆದಾಗ ನಾವೆಲ್ಲರೂ ಇಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ, ಒಬ್ರೊಬ್ರು ಒಂದೊಂದು ನಮ್ ರೀತಿನಲ್ಲಿ ಸಪೋರ್ಟ್ ಮಾಡಿದೀವಿ. ಅವತ್ತೇ ಏನೋ ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ. ಇವ್ರ ಹೆಸರನ್ನ ಅವ್ರು ತಗೊಳ್ತಾರೆ, ಅವ್ರ ಹೆಸರನ್ನ ಇವ್ರು ತಗೊಳ್ತಾರೆ, ಸಣ್ಣದಾಗಿ ಜಗಳ ಆಗುತ್ತೆ, ಸಣ್ಣ ಕಿಡಿ ಹೊತ್ಕೊಳ್ಳುತ್ತೆ. ಇವ್ರು ರೂಮ್ಗೆ ಹೋದ್ಮೇಲೆ ಬರ್ಲಿ ಅವಳು ಮಾಡ್ತೀನಿ, ನಾನು ಕಾಯ್ತಾ ಇದೀನಿ ಅವಳು ಬಂದ್ಮೇಲೆ ಅಂತ. ಅವಳು ರೂಮಿಗೆ ಬಂದ ತಕ್ಷಣ ಇವರೇ ಜಗಳ ಶುರು ಮಾಡ್ತಾರೆ. ಅಲ್ಲೂ ಮಾತುಕತೆ ಆಗುತ್ತೆ, ಇಲ್ಲೂ ಮಾತುಕತೆ ಆಗುತ್ತೆ, ನಡೆಯುತ್ತೆ. ಆಮೇಲೆ ಏನ್ ಗೊತ್ತಾ, ಆ ಮನೆಯಲ್ಲಿ ಇದೀವಿ, ಒಂದ್ ಕಡೆ ಜಗಳ ಆಡ್ತಿದೆ ಅಂದ ತಕ್ಷಣ ಎಲ್ಲದಕ್ಕೂ ನಾವು ಹೋಗಿ ಮೂಗು ತೂರಿಸ್ಬೇಕು ಅಂತಿಲ್ಲ. ನಾನು ಅಗೇನ್ ಅದೇ ಹೇಳೋದು, ಎಲ್ಲಿ ಹೊಡೆದಾಟ ಆಗ್ಬಿಡುತ್ತೆ, ಏನೋ ಬೇರೆ ತರ ಆಗುತ್ತೆ ಅಂದಾಗ ಹೋಗಿ ನಿಲ್ಲಿಸಬಹುದು. ಇವಾಗ ನನ್ಗೂ ನಿಮ್ಗೂ ಏನೋ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬಂದಿದೆ, ನಾವು ಜೋರಾಗಿ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ನಾವ್ ನಿಂತ್ಕೊಂಡು ನೋಡ್ಬೋದು. ಆಮೇಲೆ ಅಲ್ಲೆಲ್ಲೋ ಯಾರಿಗೋ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಹೌದು, ಒಂದ್ ಸ್ಟ್ಯಾಂಡ್ ತಗೋಬೇಕು, ಮಾತಾಡ್ಬೇಕು. ಬಟ್ ಅಲ್ಲಿ ಏನಾಗಿತ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಗೆ ಮಧ್ಯದಲ್ಲಿ ಒಂದು ಗ್ಲಾಸ್ ಡೋರ್ ಇರುತ್ತೆ. ಸೊ ಅಲ್ಲಿ ಆದಷ್ಟು ಪೂರ್ತಿಯಾಗಿ ಇಲ್ಲಿ ಕೇಳಲ್ಲ. ಆಮೇಲೆ ಅವ್ರು ಜೋರ್ ದನಿಯಲ್ಲಿ ಮಾತಾಡ್ತಿರುವಾಗ ಏನ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಎಕ್ಸಾಕ್ಟ್ ವರ್ಡ್ಗಳು, ಬಟ್ ಜಗಳ ಆಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ನನಗೆ ಅವರು ಎಸ್ ವರ್ಡ್ ಅಲ್ಲಿ ಬಳಸಿದ್ದು ನಿಜವಾಗ್ಲೂ ಕೇಳಿಸಿಲ್ಲ. ಆಮೇಲೆ ಇದೆಲ್ಲ ಎಳ್ದಾಡದ್ರಂತೆ ಬಟ್ಟೆ ಎಲ್ಲ, ಅದು ಕಂಡಿಲ್ಲ. ಬಹುಶಃ ನಾನು ತಿರುಗಿ ನೋಡೋ ಅಷ್ಟರಲ್ಲಿ ಅದೆಲ್ಲ ಮಿಸ್ ಆಗಿರ್ಬೋದು, ಅಥವಾ ನನ್ನ ಯೋಚನೆಗಳಲ್ಲಿ ನಾನು ಏನಾಗ್ತಿದೆ ಅಂತ ಕಳೆದು ಹೋಗಿರ್ಬೋದು. ಜೋರ್ ಜಗಳ ಆಗುತ್ತೆ, ಇವರಿಬ್ರು ಎದ್ದು ಬಂದು ಆ ಪುಟ್ಟು ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ತೀರಾ ಫಿಸಿಕಲಿ ಅಟ್ಯಾಕ್ ಮಾಡೋ ಹಾಗೆ ಹೋಗಿ ನಿಂತ್ಕೊಳ್ತಾರೆ. ಆಮೇಲೆ ನೀನ್ ಮುಚ್ಕೊಂಡು ಹೋಗಿ ಮಲ್ಕೋ, ಅದೇನೇನೋ ಅಂದ್ರೆ ಅದು ತುಂಬಾ ನಾರ್ಮಲ್ ಆಗಿರ್ಬೋದು, ಬಟ್ ನನಗೆ ಅದು ತುಂಬಾ ಹಾರ್ಷಾಗೆ ಸೌಂಡ್ ಆಗೋದು. ಯಾಕಂದ್ರೆ ನಾವು ಆತರ ಪದಗಳನ್ನ, ಆತರ ಮಾತುಗಳನ್ನ ಬಳಸಲ್ವಲ್ಲ. ಹಾಗಾಗಿ ನನಗೆ ನಿಜ ಹೇಳ್ತೀನಿ ಮಂಜುನಾಥ್, ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಪಾಪ ಅದೊಂದು ಗುಬ್ಬಚ್ಚಿ ತರ ಹುಡುಗಿ ಮೇಲೆ ಅವ್ರು ಅಟ್ಯಾಕ್ ಮಾಡಿದಾಗ ಅಷ್ಟು ಜನ ನಾವು ನಿಂತವ್ರು, ಏನು ಮಾಡ್ಲಿಲ್ವಲ್ಲ, ಹೋಗ್ಲೇ ಇಲ್ವಲ್ಲ ಅಂತ ಅದೊಂದು ಗಿಲ್ಟ್ ವಿಲ್ಲಂಗ್ ಇವತ್ತಿಗೂ ಕಾಡ್ತಾ ಇದೆ ನಾನು ನೆನಪಿಸ್ಕೊಂಡಾಗೆಲ್ಲ. ಬಟ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅವಳು ಸ್ಟ್ಯಾಂಡ್ ಆದ್ಲು, ಅವಳ ಪರವಾಗಿ ಎಷ್ಟು ಚೆನ್ನಾಗಿ ವಾದ ಮಂಡನೆ ಮಾಡಿದ್ಲು, ಎಷ್ಟು ಚೆನ್ನಾಗಿ ಅವರಿಬ್ರು ಬಾಯಿನ ಮುಚ್ಚಿಸಿದ್ಲು. ಅಂದ್ರೆ ಬಹುಶಃ ನಮ್ಮ ಅವಶ್ಯಕತೆ ಅವಳಿಗಿಲ್ಲ. ಯಾಕಂದ್ರೆ ಜಗಳ ಆಗ್ತಿದೆ, ಹೋಗ್ಬಿಡೋಣ, ನನ್ ಸ್ಟ್ಯಾಂಡ್ ತಗೊಳ್ಳೋದು ಬೇರೆ. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲಾರ ವಿಷಯಕ್ಕೂ ಎಲ್ಲರೂ ಮುಗ್ತುಸಕ್ಕೆ ಅವ್ನು ಗಿಲಿ ಯಾವಾಗ್ಲೂ ರೇಗಿಸ್ತಾನೆ, ನಂದೆಲ್ಲಿಡ್ಲಿ ಅಂತೆಲ್ಲ ಹೋಗ್ತೀರಾ ಅಂತ. ಅದೊಂದು ಬರುತ್ತೆ. ಅವ್ರದೇನೋ ಜಗಳ ಆಗ್ತಿರುವಾಗ ನೀಟಾಗಿ ಆ ಕಡೆ ಈ ಕಡೆಯಿಂದ ಇವಳು ಕರೆಕ್ಟಾಗಿ ಪಾಯಿಂಟ್ ಕೊಟ್ಟು ಮಾತಾಡ್ತಿರುವಾಗ ನಂದೆಲ್ಲಿಡ್ಲಿ ಅಂತ ನಾನು ಹೋಗಕ್ಕಾಗಲ್ಲ ಒಂದು. ಆಮೇಲೆ ನನ್ನ ಅವಶ್ಯಕತೆ ಅವಳಿಗಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಜಗಳ ಮಾಡ್ತಿದ್ದಾಳೆ ಅನ್ನೋ ಕಾರಣದಿಂದ ನಾನು ನಿಂತೆ. ಬಟ್ ಅದ್ ಪ್ರತಿ ಸತಿ ಅದನ್ನ ನೆನಪಿಸ್ಕೊಂಡಾಗ ಆ ಹುಡುಗಿಗೆ ಯಾರು ಇಲ್ಲ ಅಂತಾನೆ ಅವಳು ಜಗಳ ಆಡ್ಬೇಕಾಗಿ ಬಂತು. ಬಹುಶಃ ಒಂದಿಬ್ರು ಜನ ನಾವ್ ಅಲ್ಲಿ ಹೋಗಿ ನಿಂತಿದ್ರೆ ಅವಳಿಗೂ ಒಂದು ಧೈರ್ಯ ಬಂದಿರೋದೇನೋ. ಅಲ್ಲಿ ನಾನು ಸೋತ್ಬಿಟ್ನಲ್ಲ, ನನ್ಗೆ ಯಾವಾಗ್ಲೂ ಯಾಕೆ ಹಿಂಗ್ ಮಾಡ್ದೆ, ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಓಕೆ, ಅಯ್ಯೋ ಅವ್ರು ಏನಾದ್ರು ಮಾಡ್ಕೊಳ್ಳಿ, ನನ್ನ ಪಾಡಿಗೆ ನಾನು ಮಾಡ್ಕೊ. ಬಟ್ ನನ್ಗೆ ಅಲ್ಲಿ ಹೇಳ್ತಾ ಇದೆ, ಹೋಗ್ಬೇಕು, ಇದು ಏನಾಗ್ತಾ ಇದೆ, ಇಷ್ಟು ಅಟ್ಯಾಕ್ ಮಾಡ್ತಿರಲ್ಲ ಅಂತ ಅನ್ನಿಸ್ತಿದೆ. ಬಟ್ ನಾನು ಸುಮ್ನೆ ನೋಡಿದ್ನಲ್ಲ ಅನ್ನೋ ಗಿಲ್ಟ್, ಬಹುಶಃ ನನಗೆ ಮತ್ತೆ ರಕ್ಷಿತನ ಮೀಟ್ ಮಾಡೋರ್ಗು, ಅವಳ ಜೊತೆ ಇದನ್ನ ಹಂಚ್ಕೊಳ್ಳೋರ್ಗು ಆ ಗಿಲ್ಟ್ ಕಾಡ್ತಾನೆ ಇರುತ್ತೆ ಅನ್ಸುತ್ತೆ. ಬಟ್ ಅದು ತುಂಬಾ ಕೆಟ್ಟ ರೀತಿಯ ಸಿಚುವೇಶನ್ ಅದು. ಅಂದ್ರೆ ಜಗಳ ಆಡ್ಬೇಕು, ಮಾಡ್ಬೇಕು, ಎಲ್ಲ ಕರೆಕ್ಟ್, ಅಲ್ಲಿ ಆಗುತ್ತೆ, ಅದೂ ನಿಜ. ಬಟ್ ಅದಕ್ಕೂ ಒಂದು ಮಿತಿ ಅನ್ನೋದಿರುತ್ತಲ್ವ, ಭಾಷೆ ಮೇಲಾಗ್ಲಿ, ನಮ್ಮ ಎಕ್ಸ್ಪ್ರೆಷನ್ ಅಲ್ಲಾಗ್ಲಿ. ಆಮೇಲೆ ಯಾವ್ದಕ್ಕೆ ಆಮೇಲೆ ತಪ್ಪಾಗಿರೋದು ನಿನ್ನ ಕಡೆಯಿಂದ. ನೀನು ತಪ್ಪು ಮಾಡದೇ ಇರೋ ಹುಡುಗಿ ಮೇಲೆ ಆತರ ಹೋಗೋದೇ ದೊಡ್ಡ ತಪ್ಪಲ್ವಾ. ಅದೆಲ್ಲ ಆಗಿತ್ತು. ಬಟ್ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ತಲ್ಲ. ಅದಕ್ಕೆ ನಾನು ಇರ್ತೀನೋ ಬಿಡ್ತೀನೋ, ನಂಗೆ ಅದೇನೂ ನನ್ನ ತಲೆನಲ್ಲಿ ಬರ್ಲಿಲ್ಲ. ಬಟ್ ಸುದೀಪ್ ಸರ್ ಅಷ್ಟು ಬೈತಾ ಇರುವಾಗ್ಲೂ ಇವ್ರಿಬ್ರು ನಕ್ಕೊಂಡ್ ಕೂತಿದ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಮೈ ಉರ್ದೋಯ್ತು. ಅಂದ್ರೆ
ಸ್ವಲ್ಪ ಗಿಲ್ಟ್ ಅನ್ನೋದೇ ಇಲ್ಲ ಅವ್ರಿಗೆ. ಗಿಲ್ಟ್ ಇಲ್ಲ. ನಾನು ಹೇಳೋದು ತಪ್ಪೆಲ್ಲರೂ ಮಾಡ್ತೀವಿ ಮಂಜು ಅವರೇ. ಅಂದ್ರೆ ನಾನೇನ್ ಭಾರಿ ಸಾಚ, ನಾನು ತಪ್ಪೇ ಮಾಡಿಲ್ಲ ಅಂತಲ್ಲ. ಬಟ್ ನಾನು ಮಾಡಿರೋದು ತಪ್ಪು ಅಂತ ಗೊತ್ತಾಗ್ಲಾದ್ರೂ ಅಂದ್ರೆ ಗೊತ್ತಾದಾಗ ಅದನ್ನ ನಾವು ಅರ್ಥ ಮಾಡ್ಕೊಂಡು ತಿದ್ದುಕೊಂಡು ಮನಸ್ಫೂರ್ತಿಯಾಗಿ ನನ್ನಿಂದ ಹರ್ಟ್ ಆಗಿದೆ ನಿನ್ಗೆ, ಐ ಆಮ್ ಸಾರಿ ಅಂತ ಹೇಳ್ಕೊಳ್ಳೋದು ಬೇರೆ. ಅಯ್ಯೋ ಸುದೀಪ್ ಸರ್ ಬೈತಾ ಇದಾರಲ್ಲ, ಇಷ್ಟು ಜನ ನೋಡ್ತಾ ಇದಾರಲ್ಲ, ಇದೆಲ್ಲ ಹೋಗ್ತಾ ಇದೆಯಲ್ಲ ಹೊರಗಡೆ, ಹಾ ಸಾರಿ. ಅವರು ಜಾನವ್ರು ಮಾಡಿದೆ ಹಂಗೆ, ಓ ಸಾರಿ ರಕ್ಷಿತಾ ಅಂದ್ರು. ನಂಗೆ ಅದು ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಬಟ್ ಅದು ಒಳಗಿಂದ ಬರ್ತಿದ್ಯಾ ಬಾಯಿಂದ ಬರ್ತಿದ್ಯಾ ಗೊತ್ತಾಗೋಗುತ್ತೆ. ಆರ್ಟಿಫಿಷಿಯಲ್ ಅನ್ನಿಸ್ತು. ಇವ್ರು ಏನ್ ಮಾತಾಡಿದ್ರು ನಗ್ತಾನೆ ಇದ್ರು. ಆಮೇಲೆ ಬ್ರೇಕ್ ಕೊಟ್ಟಾಗ ಒಂದು 30 ಸೆಕೆಂಡ್ ಬ್ರೇಕ್, ಸುದೀಪ್ ಸರ್ ಬ್ರೇಕ್ ತಗೊಳ್ಳಿ ಅಂದಾಗ ಅವ್ರನ್ನ ಕೈ ಹಿಡ್ಕೊಂಡ್ಬಿಟ್ಟು, ನನಗೆ ಆ ಥರ ಮನಸ್ಸಿರಲಿಲ್ಲ ಕಂದ, ಆದ್ರೆ ನೀನು ಮಾಡಿದ ತಪ್ಪು, ನೀನೇ ಟ್ರಿಗರ್ ಮಾಡಿದ್ದು ಅಂತ ಹೇಳಿದಾಗ ಮತ್ತೆ ಅಲ್ಲಿ ತಪ್ಪನ್ನ ಅವ್ರ ತಲೆ ಮೇಲೆ ಎತ್ತು ಹಾಕ್ತಿದಾರಲ್ಲ ಅಂತ ನನಗೆ ಕೋಪ ಬಂತು. ಹೌದು ನಾನು ಮಾಡಿದ ತಪ್ಪು ರಕ್ಷಿತಾ, ಇಷ್ಟೆಲ್ಲ ಆಗತ್ತೆ, ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಾಗಿಲ್ಲ, ಸಾರಿ ಪುಟ್ಟ ಅನ್ಬಿಟ್ಟಿದ್ರೆ ಮುಗ್ದೇ ಹೋಗಿರೋದು. ಅಲ್ಲೂ ತಪ್ಪನ್ನ ಅವ್ರ ತಲೆ ಮೇಲೆ ಯಾಕೆ ಹೊರ್ಸಕ್ ನೋಡ್ತಾ ಇದ್ದೀರಾ ನೀವು? ಇರ್ಬೋದು, ನಿಜ ಇರ್ಬೋದು ನಿಮ್ ಕಡೆಯಿಂದ, ನಿಮ್ ದೃಷ್ಟಿಯಿಂದ. ಬಟ್ ಇಡೀ ಕರ್ನಾಟಕದ ದೃಷ್ಟಿಯಿಂದ ಏನು ಅನ್ನೋದನ್ನ ಸುದೀಪ್ ಸರ್ ಬಾಯಲ್ಲಿ ಕೇಳಿದೀವಲ್ವಾ. ನಮ್ಗೆ ಅಲ್ಲಿ ಕೂತ ಗೊತ್ತಿಲ್ಲದೆ ಇರ್ಬೋದು ಕರ್ನಾಟಕ ಈ ತರ ನೋಡ್ತಿದೆ ಅಂತ. ಬಟ್ ಸುದೀಪ್ ಸರ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ನಡುವಿನ ಸೇತುವೆ, ನಮಗೂ ಕರ್ನಾಟಕಕ್ಕೂ ನಡುವಿನ ಸೇತುವೆ. ಅವ್ರ ಬಾಯಲ್ಲಿ ಒಂದು ಬುದ್ಧಿವಾದ ಬರ್ತಿದೆ ಅಂತ ಹೇಳಿದ್ರೆ ಅದನ್ನು ಹೇಳಿದ್ರು. ನಿಮ್ಮ ಗೌರವ ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಅಶ್ವಿನಿ ಅವರೇ ಅಂದಾಗ ಅದೆಲ್ಲ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡ್ತಾರಲ್ಲ ಅಂತ ಕೋಪವನ್ನು ನಾನು ಹೇಳಿದ್ದು. 1 ಇಂಚುನು ಅವ್ರ ಪಶ್ಚಾತ್ತಾಪ ಕಾಣಿಸ್ತಿಲ್ಲ ನಂಗೆ ಅಂತ. ಬಟ್ ಆ ನನ್ನ ಮಾತು ನನಗೆ ಜನಗಳಿಂದ ಎಷ್ಟು ಪ್ರೀತಿಯನ್ನ, ಅಂದ್ರೆ ನನ್ಗೆ ನಾನೇನೋ ತೋರಿಸ್ಕೋಬೇಕು ಅಂತ ನಾನು ಮಾತಾಡಿದ್ದಲ್ಲ, ನನ್ನ ಮನಸ್ಸಿನಲ್ಲಿ ಏನ್ ಬಂತು ಅಂತ ಮಾತಾಡ್ದೆ. ಬಟ್ ಆ ಮಾತು ಜನಗಳಿಗೆ ನನ್ಗೆ ಎಷ್ಟು ಪ್ರೀತಿ ಕೊಡ್ತು ನಿಜವಾಗ್ಲೂ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.